ಪರಪನಗ್ರಹಾರ ಅನ್ನೋದು ಕೈದಿಗಳ ಪಾಲಿಗೆ, ವಿಚಾರಣಾಧೀನ ಕೈದಿಗಳು ದುಡ್ಡಿರೋರ ಪಾಲಿಗೆ ಒಂದು ಐಷಾರಾಮಿ ರೆಸಾರ್ಟ್ ಆಗ್ತಾ ಇದೆ ಅನ್ನೋದನ್ನ ಪದೇ ಪದೇ ನಾವು ಹೇಳ್ತಾ ಇದ್ದೀವಿ. ಕೈದಿಗಳಿಗೆ ಐಷಾರಾಮಿ ಗೂಡ ಆಯ್ತಾ ಪರಪನಗ್ರಹಾರ ಅಂದ್ರೆ ಒಂದು ಪ್ರೈವೇಟ್ ರೆಸಾರ್ಟ್ ಆಯ್ತಾ ಅಂತ. ಜೈಲಲ್ಲಿ ಗುಬ್ಬಚ್ಚಿ ಸೀನನಿಗೆ ಐಷಾರಾಮಿ ಆತಿಥ್ಯ ಕೊಟ್ಟ ಕೇಸ್ ಇದೆಯಲ್ಲ, ಈಗ ಅದು ಜೈಲಧಿಕಾರಿಗಳ ಕುತ್ತಿಗೆಗೆ ಬರ್ತಾ ಇದೆ ಅಂತ. ಯಾರು ವಿಶೇಷ ಸೌಲಭ್ಯವನ್ನು ಕಲ್ಪಿಸಿಕೊಟ್ರು ಅವರಿಗೆ ಸಮಸ್ಯೆ. ಜೈಲು ಅಧಿಕಾರಿಗಳ ಅನುಮತಿ ಇಲ್ಲದೆ ಇದಾಗಕ್ಕೆ ಸಾಧ್ಯನೇ ಇಲ್ಲ. ಇವರ ಅನುಮತಿ ಇಟ್ಕೊಂಡೇ ಆತಿಥ್ಯ ಸಿಕ್ಕಿದ್ದು ಅನ್ನೋದು ಎಂಥವರಿಗೂ ಕೂಡ ಗೊತ್ತಾಗತ್ತೆ. ಮೂರನೇ ಕ್ಲಾಸ್ ಮಕ್ಕಳಿಗೆ ತೋರಿಸಿದ್ರು ಅವ್ರು ಹೇಳ್ತಾರೆ. ಜೈಲಿನ ಆಂತರಿಕ ತನಿಖೆಯಿಂದ ಹಲವರ ಜಾತಕಗಳು ಬಯಲಾಗ್ತಾ ಇದೆ. ಎಡಿಜಿಪಿ ದಯಾನಂದ್ ಅವರ ಕೈಯಲ್ಲಿ ಜೈಲೊಳಗಿರುವಂತಹ ರೌಡಿಗಳು, ಅವರ ಜೊತೆಗಿರುವಂತಹ ಸಿಬ್ಬಂದಿಗಳು ಯಾರ್ಯಾರು ಅನ್ನೋದು ಸಿಕ್ಕಿದೆಯಂತೆ. ಸೊ ಈ ರಿಪೋರ್ಟ್ ಮೇಲೆ ಏನು ಆ್ಯಕ್ಷನ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟು. ಪ್ರತಿ ಸಲ ಸಸಿಕಲಾಯಿಂದ ಹಿಡಿದು ಎಲ್ರಿಗೂ ಕೂಡ VVIP ಟ್ರೀಟ್ಮೆಂಟ್ ಕೊಟ್ಟವ್ರು ಯಾರು ಅನ್ನೋದು ಗೊತ್ತಾಗುತ್ತೆ. ಅವ್ರ ವಿರುದ್ಧ ಏನು ಕ್ರಮ ಅಂತ ಕೇಳಿದ್ರೆ ಏನೂ ಉತ್ತರ ಇಲ್ಲ. ಈ ಸಲ ಅಟ್ಲೀಸ್ಟ್ ಹಂಗೆ ಆಗಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಉಮೇಶ್. ಈಗ ವಿಶೇಷ ಸೌಲಭ್ಯವನ್ನು ಕಲ್ಪಿಸಿಕೊಂಡವರ ಸಂಖ್ಯೆ ಎಷ್ಟು ಅನ್ನೋದು ನಾವು ಈಗಾಗಲೇ ವಿಜುವಲ್ಸಲ್ಲಿ ನೋಡಿದ್ವಿ. ಕಲ್ಪಿಸಿಕೊಟ್ಟವರ ಸಂಖ್ಯೆ ಎಷ್ಟು ಅನ್ನೋದು ಗೊತ್ತಾಗಬೇಕು. ಗೊತ್ತಾಗಿದೆಯಾ ರಿಪೋರ್ಟ್ನಲ್ಲಿ? ಏನೇನು ಮಾಹಿತಿ ಇದೆ? ಮಮತಾ, ಕಳೆದ ಬಾರಿ ರಾಜ್ಯಾತಿಥ್ಯ ಪ್ರಕರಣ ಬೆಳಕಿಗೆ ಬಂದಂಥ ವೇಳೆಯಲ್ಲಿ ಒಂದಷ್ಟು ಅಧಿಕಾರಿಗಳ ವರ್ಗಾವಣೆ ಆಗಿತ್ತು, ಒಂದಷ್ಟು ಜನರ ಸಸ್ಪೆಂಡ್ ಕೂಡ ಆಗಿತ್ತು. ಅದಾದ ನಂತರದಲ್ಲಿ ಜಾಮೀನು ವಜಾ ವೇಳೆಯಲ್ಲಿ ನಟ ದರ್ಶನ್ಗೆ ಸುಪ್ರೀಂ ಕೋರ್ಟ್ ಕೂಡ ಚಾಟಿ ಬೀಸಿರುವಂಥದ್ದು. ಅಂದರೆ ಯಾವುದೇ ಕಾರಣಕ್ಕೂ ಕೂಡ ವಿಶೇಷ ಸೌಲಭ್ಯಗಳು ಕೊಡಂಗಿಲ್ಲ ಅಂತೇಳಿ ಅಷ್ಟು ಕಠಿಣ ಪದಗಳಿಂದ ವಾರ್ನ್ ಮಾಡಿದ್ರು. ನಂತರದಲ್ಲೂ ಕೂಡ ಇತ್ತೀಚೆಗಷ್ಟೇ ರೌಡಿ ಶೀಟರ್ ಗುಬ್ಬಚ್ಚಿ ಸೀನಾ ಅನ್ನೋ ವ್ಯಕ್ತಿಗೆ ಎಲ್ಲ ರೀತಿಯ ಬರ್ತಡೆಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಕೂಡ ನೀಡಲಾಗಿತ್ತು. ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಂಥ ADGP ದಯಾನಂದ್ ಅವರೀಗ ಒಂದು ಕಡೆ ಎಲೆಕ್ಟ್ರಾನಿಕ್ ಸಿಟಿ DCP ಆಗಿರುವಂಥ ನಾರಾಯಣ ನೇತೃತ್ವದಲ್ಲಿ ತನಿಖೆಗೆ ಆದೇಶ ಮಾಡಿರುವಂಥದ್ದು. ಮತ್ತೊಂದು ಕಡೆ ಜೈಲಿನ DIG ನೇತೃತ್ವದಲ್ಲೂ ಕೂಡ ತನಿಖೆ ಆಗ್ತಾ ಇದೆ. ಇನ್ನು ಮುಂದೆ ಯಾವುದೇ ರೀತಿಯ ಈ ಐಷಾರಾಮಿ ಸವಲತ್ತುಗಳು ಕೊಡುವಂಥ ಆ ವ್ಯವಸ್ಥೆ ಇರಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೂಡ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಅಲ್ಲಿ ಸಿಗುವಂಥ TV ಆಗ್ಬೋದು, ಫ್ರಿಡ್ಜ್ ಆಗ್ಬೋದು, ವಿಶೇಷವಾಗಿ ಅವರಿಗೆ ಬರುವಂಥ ನಾನ್ ವೆಜ್ ಆಗಿರ್ಬೋದು, ಅಲ್ಲಿ ಬರ್ತಡೇಗಳು ನಡೆಯುವಂಥದ್ದು, ಮತ್ತು ಅಲ್ಲಿ ಮೊಬೈಲ್ ಬಳಕೆ ಯಾವ ರೀತಿ ಆಗ್ತಾ ಇದೆ, ನೆಟ್ವರ್ಕ್ ಸಿಗದೇ ಇದ್ರೂ ಕೂಡ ಎಲ್ಲಿ ನೆಟ್ವರ್ಕ್ ಸಿಗ್ತಾ ಇದೆ ಅನ್ನೋದನ್ನು ಕೂಡ ತನಿಖೆ ಮಾಡಬೇಕು. ಮತ್ತು VIP ಟ್ರೀಟ್ಮೆಂಟ್ ಯಾವುದು ಕೂಡ ಇನ್ಮೇಲೆ ಜೈಲಲ್ಲಿ ಇರಬಾರ್ದು ಅನ್ನೋ ನಿಟ್ಟಿನಲ್ಲಿ ADGP ದಯಾನಂದ್ ಅವರು ಸೂಚನೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಜೈಲಿನ ಅಧಿಕಾರಿಗಳು ಮತ್ತು ಅಲ್ಲಿನ ಸಿಬ್ಬಂದಿಗಳಿಗೆ ಸಂಕಷ್ಟ ಎದುರಾಗಿರುವಂಥದ್ದು ರಿಪೋರ್ಟ್ ಆಧಾರದ ಮೇಲೆ ಒಂದಷ್ಟು ಜನರ ಮೇಲೆ ಮತ್ತೆ ಒಂದು ಕಠಿಣ ಕ್ರಮ ಕೈಗೊಳ್ಳುವ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಮಮತಾ, ಧನ್ಯವಾದ ಉಮೇಶ್ ತಮ್ಮ ಮಾಹಿತಿಗಾಗಿ.